ರೈತರ ಅಕ್ರಮ ಬಂಧನ ವಿರೋಧಿಸಿ ಪ್ರಗತಿಪರ ಸಂಘಟನೆಗಳು ಒತ್ತಾಯಿಸಿ ಆಗ್ರಹ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಬೆಂಗಳೂರು ದೇವನಹಳ್ಳಿ ತಾಲೂಕಿನಲ್ಲಿ ಕೆಐಎಡಿಬಿ ನಡೆಸುತ್ತಿರುವ ಅಕ್ರಮ ಭೂ ಸ್ವಾಧೀನ ವಿರೋಧಿಸಿ ನಡೆದ ಚಳವಳಿಯಲ್ಲಿ ಯಾವುದೇ ಮುನ್ಸೂಚನೆ ಕೊಡದೆ ಕರ್ತವ್ಯ ಲೋಪವೆಸಗಿ ಅಕ್ರಮ ಮತ್ತು ಅಮಾನುಷ್ಯವಾಗಿ ದೌರ್ಜನ್ಯ ನಡೆಸಿ ಧರಣಿ ನಿರತರನ್ನು ಬಂಧನ ಮಾಡಿಸಿರುವ ಪೊಲೀಸ್ ಉಪ ಆಯುಕ್ತರಾದ ಸಚ್ಚಿತ್ ಕುಮಾರ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕು ಹಾಗೂ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಅಲ್ಲಿನ ರೈತರ ಭೂಮಿ ಅವರಿಗೆ ಉಳಿಸಬೇಕು. ಶೀಘ್ರ ಈ ಬಗ್ಗೆ ಮುಖ್ಯಮಂತ್ರಿ ಅವರು ಸಭೆ ಕರೆದು ಈ ಸಮಸ್ಯೆಯನ್ನು ರೈತರ ಪರವಾಗಿ ಬಗೆಹರಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ ಮಲ್ಲಿಕಾರ್ಜುನ, ಅಖಿಲ ಕರ್ನಾಟಕ ಕಿಸಾನ್ ಜಾಗೃತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಜಂಬೂರು ಮರುಳಸಿದ್ದಪ್ಪ, ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಸದಸ್ಯ ಬಾಲಗಂಗಾಧರ, ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಕೆ ಅಜ್ಜಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಎನ್ ಭರಮಣ್ಣ, ರೈತ ಮುಖಂಡರಾದ ಚಪ್ಪರದಳ್ಳಿ ಕೊಟ್ರೇಶಪ್ಪ, ಕೆಎಸ್ ಜಯಪ್ರಕಾಶ್ ನಾಯಕ್ರವರುಗಳು ಮಾತನಾಡಿ, ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ತಹಶೀಲ್ದಾರ್ ಅಮರೇಶ್ ಜಿಕೆ ರವರಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಮಹಿಳೆಯರು ಇದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ರೈತರ ಚಳವಳಿಯಿಂದ ಬಂದಿರದಂತ ನೆನಪಿಡಿಕೆಬೇಕು. ಏನು ದೇವನಹಳ್ಳಿ 13 ಹಳ್ಳಿ ಜನ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, ಅವ್ರೇನು ಒಕ್ಕಲಿಗ ಕೆಲಸ ಮಾಡ್ತಾರೆ. ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟ ಭೂಮಿನ ಆ ಹಳ್ಳಿನ ತೀರಾ ಆ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡ್ತಿದ್ದೀರಿ. 1177 ದಿನ ಅಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂತ ಬಂದರೆ, ಪ್ರಾಣ ಕೊಟ್ಟರು ಕೂಡ ರಕ್ತ ಕೊಟ್ಟರು ಆ ಭೂಮಿ ಬಿಡಕ್ಕಲ್ಲಂತ ರೈತರು ಪಟ್ಟು ಹಿಡಿದ್ದಾರೆ. ಇಡೀ ಕರ್ನಾಟಕದ ರೈತರ ಪ್ರಗತಿಪರ ಮತ್ತು ಎಲ್ಲ ಸಂಘ ಒಕ್ಕೂರಿನಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ನಾವೀಗ ಸವಾಲು ಹಾಕ್ತಿದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ಶೀಘ್ರವಾಗಿ ಆ 13 ಹಳ್ಳಿಗೆ ರೈತರ ಬಡ ಕುಟುಂಬ ರೈತರಿಗೆ ವಾಪಸ್ ತಗೋಬೇಕು ಕೂಡಲೇ. ಇಲ್ಲವಾದಲ್ಲಿ ಇಡೀ 224 ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಪ್ರಗತಿಪರ ಸಂಘ ಒಕ್ಕೂಟದಿಂದ ಬಗ್ಗೆ ವಿವರವಾಗಿ ಹೇಳ್ಬೇಕಂತ ಬಂಧುಗಳೇ, ಈ ದಿನ ನಮ್ಮ ಸರ್ಕಾರ ಹಸಿದು ಅನ್ನ ಕೊಡುವ ರೈತನ ಭೂಮಿಯನ್ನು ಕಬಳಿಸುವ ಒಂದು ಹಕ್ಕು ಅಂತಂದಿರತಕ್ಕಂಥದ್ದು ಭಾಳ ನಿಖರವಾಗಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಏನು 222-23 ಮಂದಿ ಕುಂತಾರಲ್ಲ ಚೇರ್ ಮೇಲೆ, ಇವತ್ತು ಅವರಿಗೆ ಅನ್ನ ನೀಡೋರು ಯಾರು ಅನ್ನೋದು ಅವರಿಗೆ ಅರಿವಿಲ್ಲ. ಆ ಅರಿವನ್ನು ಅವರು ಗೊತ್ತಿದ್ದರೆ ಇವತ್ತು ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿಗಳನ್ನು ಕೇವಲ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಿದ್ದಿಲ್ಲ. ಅಲ್ಲಿ ದಾವಣಗೆರೆಯಲ್ಲಿ ಹಂಗೆ ಮಾಡ್ತಿದ್ದಾರೆ, ದೇವನಹಳ್ಳಿಗೂ ಹಂಗೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಹಸಿದವರಿಗೆ ಅನ್ನ ಕೊಡೋರು ಯಾರು ಅಂತ ಒಂದು ರೈತ. ಈಗ ಆಗಲೇ ನಮ್ಮ ಸ್ನೇಹಿತ ಹೇಳಿದ, ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗ ಒಬ್ಬ ಮಹಿಳೆ ಇರಬೇಕಂತ ಅತ್ಯಂತ ಕಾನೂನು ಪೂರಕವಾಗಿ ಇರ್ತಕ್ಕಂಥ ಈ ಕಾನೂನು ಉಲ್ಲಂಘನೆ ಮಾಡ್ತಿದ್ದಾರೆ. ಆ ದಿನ ಮಾನ್ಯ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಕಾನೂನು ಸತ್ಯವಾಗಿ ಅದನ್ನು ನಡ್ಕೊಳ್ಬೇಕು. ಅದನ್ನು ನಡ್ಕೊಂಡು ಮಾತ್ರ ಇವತ್ತು ದಲಿತ ಪರ ಮತ್ತು ರೈತ ಪರ, ಕಾರ್ಮಿಕರ ಪರ ಹೋರಾಟ ಮಾಡ್ತಾರೆ. ಅವರಿಗೆ ಅವರ ಬಗ್ಗೆ ಕಿಂಚತ್ತು ಇವರಿಗೆ ಇದೆ ಅಂತ ತಿಳ್ಕೊಳ್ತೀವಿ ಅಂತ ಒಂದು ಉದ್ದೇಶ ಈಗ ನಡೆದೈತಿ. ಒಬ್ಬ ಹೈಯರ್ ಆಫೀಸರ್ ಅವ್ರ ಹೆಸರೇನೇ ಇರ್ಬೇಕು, ಸಚ್ಚಿತ್ ಕುಮಾರ್ ಅಂತೇಳಿ. ಆ ಸಚ್ಚಿತ್ ಕುಮಾರ್ಗೆ ನಾವು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀವಿ, ನಿಮ್ಗೆ ಏನಾದರೂ ಕಾನೂನು ಗೊತ್ತಿದ್ರೆ, ಸಂವಿಧಾನ ಗೊತ್ತಿದ್ರೆ, ಒಬ್ಬ ಮಹಿಳೆಯನ್ನ ಯಾರು ಅರೆಸ್ಟ್ ಮಾಡ್ಬೇಕಂತ ಏನಾದರೂ ಸ್ವಲ್ಪ ಕನಿಷ್ಠ ಜ್ಞಾನ ಆದರೂ ನಿಮಗೆ ಆಯ್ತಾ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ತಾ ಇದೀವಿ. ಆಮೇಲೆ ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳೇ, ಉಳುವೆಲೆ ಭೂಮಿ ಒಡೆಯ ಕಾನೂನು ರಚನೆ ಮಾಡಿದವ್ರು ಯಾರು? ಈ ಕಾನೂನು ರಚನೆ ಮಾಡಿದವ್ರು ಯಾರು? ನಿಮ್ಮ ಪಕ್ಷದವರು, ನಿಮ್ಮ ವರಿಷ್ಠರಾದ ಇಂದಿರಾ ಗಾಂಧಿ. ಅವತ್ತೇನು 68-77 ಕಾನೂನು ಏನು ತೆಗೆದ್ರಿ ನೀವು, ಆ ಕಾನೂನ ಉಲ್ಲಂಘನೆ ಮಾಡ್ತಾ ಇರೋದು ನೀವು. ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಿ. ಈ ಬಿಜೆಪಿ ಅವರು ಎಷ್ಟೋ ಉತ್ತಮ, ಆ ಬಿಜೆಪಿ ಅವ್ರಿಗಿಂತ ನಿಮ್ಮ ಕೆಟ್ಟ ಮೃಗ ಮನಸ್ಸು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ಈ ಉಳುವನೆ ಒಡೆಯ ಕಾನೂನಲ್ಲಿ ಅವರು ನಮ್ಮಲ್ಲಿ ಇರ್ತಕ್ಕಂಥ 1771 ಎಕರೆ ಉಳುಮೆ ಮಾಡ್ತಾ ಇದ್ದಾರೆ. ನೀವು ಇವತ್ತು ITBT ಅವರಿಗೆ ನಿಮಗೆ ಆ ಕಾನೂನು ಅರಿವಿಲ್ದಂಗೆ ಅವರಿಗೆ ಪರ್ಮಿಷನ್ ಕೊಡ್ತೀರಿ. ಮೊನ್ನೆ ನಡೆದಿರ್ತಕ್ಕಂಥ ಬೆಂಗಳೂರು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ
ವ್ಯಾಪ್ತಿಗೆ ಬರ್ತಕ್ಕಂಥ 13 ಹಳ್ಳಿಯಲ್ಲಿ 13 ಹಳ್ಳಿಯನ್ನು ಎತ್ತಂಗಡಿ ಮಾಡಿಸ್ಬಿಟ್ಟು ಜಾಗತೀಕರಣ ಉದಾರೀಕರಣದ ಹೆಸರಿನಲ್ಲಿ ಈಗ ಒಂದೇ ಸರ್ಕಾರದ ಕುತಂತ್ರ ಇಲ್ಲ, 2 ಸರ್ಕಾರದ ಕುತಂತ್ರ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕುತಂತ್ರದಿಂದ ಈ 13 ಹಳ್ಳಿ ರೈತರನ್ನು ಒಕ್ಕಲೆಬ್ಬಿಸುವ ಕುತಂತ್ರವನ್ನು ಮಾಡಿದ್ದಾರೆ. ನಿಮ್ಮ ಕುತಂತ್ರ ತಂತ್ರಗಳಿಗೆ ನಾವು ಎದುರುವುದಿಲ್ಲ, ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಅಲ್ಲಿರೋ 13 ಹಳ್ಳಿ ರೈತರು, ಇಲ್ಲಿ ನಾವು ಸೇರಿರ್ತಕ್ಕಂಥ ಪ್ರಗತಿಪರ ರೈತರು ನಮ್ಮ ಕರ್ನಾಟಕದಲ್ಲಿ 222 ವಿಧಾನಸಭಾ ಕ್ಷೇತ್ರದಲ್ಲಿ, ಪ್ರಗತಿ 24 ಕ್ಷೇತ್ರದಲ್ಲಿ ನಾವು ಹಳ್ಳಿಗೆ ರೈತ ವಿರೋಧಿ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ರೈತರ ಚಳವಳಿಯಿಂದ ಬಂದಿರದಂತ ನೆನಪಿಡ್ಕೋಬೇಕು. ಏನು ದೇವನಹಳ್ಳಿ 13 ಹಳ್ಳಿ ಜನ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, ಅವ್ರೇನು ಒಕ್ಕಲೆಬ್ಬಿಸ ಕೆಲಸ ಮಾಡ್ತೀರಿ. ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟ ಭೂಮಿನ ಆ ಹಳ್ಳಿನ ತೀರಾ ಆ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡ್ತಿದ್ದೀರಿ. 1177 ದಿನ ಅಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂತ ಬಂದರೆ, ಪ್ರಾಣ ಕೊಟ್ಟರು ಕೂಡ ರಕ್ತ ಕೊಟ್ಟರು ಆ ಭೂಮಿ ಬಿಡಕ್ಕಲ್ಲ ಅಂತ ರೈತರು ಪಟ್ಟಿಡಿದ್ದಾರೆ. ಇಡೀ ಕರ್ನಾಟಕದ ರೈತರ ಪ್ರಗತಿಪರ ಮತ್ತು ಎಲ್ಲ ಸಂಘ ಒಕ್ಕೂರಿನಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ನಾವೀಗ ಸವಾಲಾಗ್ತಿದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ಶೀಘ್ರವಾಗಿ ಆ 13 ಹಳ್ಳಿಗೆ ರೈತರ ಬಡ ಕುಟುಂಬ ಬಗ್ಗೆ ವಿವರವಾಗಿ ಹೇಳ್ಬೇಕಂತ. ಬಂಧುಗಳೇ, ಈ ದಿನ ನಮ್ಮ ಸರ್ಕಾರ ಹಸಿದು ಅನ್ನ ಕೊಡುವ ರೈತನ ಭೂಮಿಯನ್ನು ಕಬಳಿಸುವ ಒಂದು ಹಕ್ಕು ಅಂತಂದಿರತಕ್ಕಂಥದ್ದು ಭಾಳ ನಿಖರವಾಗಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಏನು 222-23 ಮಂದಿ ಕುಂತಾರಲ್ಲ ಚೇರ್ ಮೇಲೆ, ಇವತ್ತು ಅವರಿಗೆ ಅನ್ನ ನೀಡೋರು ಯಾರು ಅನ್ನೋದು ಅವರಿಗೆ ಅರಿವಿಲ್ಲ. ಆ ಅರಿವನ್ನು ಅವರು ಗೊತ್ತಿದ್ದರೆ ಇವತ್ತು ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿಗಳನ್ನು ಕೇವಲ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಿದ್ದಿಲ್ಲ. ಅಲ್ಲಿ ದಾವಣಗೆರೆಯಲ್ಲಿ ಹಂಗೆ ಮಾಡ್ತಿದ್ದಾರೆ, ದೇವನಹಳ್ಳಿಗೂ ಹಂಗೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಹಸಿದವರಿಗೆ ಅನ್ನ ಕೊಡೋರು ಯಾರು ಅಂತ ಒಂದು ರೈತ. ಈಗ ಆಗಲೇ ನಮ್ಮ ಸ್ನೇಹಿತ ಹೇಳಿದ, ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗ ಒಬ್ಬ ಮಹಿಳೆ ಇರಬೇಕಂತ ಅತ್ಯಂತ ಕಾನೂನು ಪೂರಕವಾಗಿ ಇರ್ತಕ್ಕಂಥ ಈ ಕಾನೂನು ಉಲ್ಲಂಘನೆ ಮಾಡ್ತಿದ್ದಾರೆ. ಆ ದಿನ ಮಾನ್ಯ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಕಾನೂನು ಸತ್ಯವಾಗಿ ಅದನ್ನು ನಡ್ಕೊಳ್ಬೇಕು. ಅದನ್ನು ನಡ್ಕೊಂಡು ಮಾತ್ರ ಇವತ್ತು ದಲಿತ ಪರ ಮತ್ತು ರೈತ ಪರ, ಕಾರ್ಮಿಕರ ಪರ ಹೋರಾಟ ಮಾಡ್ತಾರೆ. ಅವರಿಗೆ ಅವರ ಬಗ್ಗೆ ಕಿಂಚತ್ತು ಇವರಿಗೆ ಇದೆ ಅಂತ ತಿಳ್ಕೊಳ್ತೀವಿ ಅಂತ ಒಂದು ಉದ್ದೇಶ ಈಗ ನಡೆದೈತಿ. ಇದರಿಂದ ನಮಗಂತೂ ಭಾಳ ನಿನ್ನೆ ಯಾರು ನೀರು ಕೊಡಲ್ಲ, ಯಾರು ಊಟ ಕೂಡ ಮಾಡಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡೋಣ ಅಂತ ಇವತ್ತು. ಆದರೆ ಮನವಿ ಕೊಟ್ಟು ಅಷ್ಟೊಂದು ಸರಿ ಮನವಿ ಕೊಡೋಣ. ಇದಕ್ಕೆಲ್ಲ ಸ್ಪಂದಿಸಿದ್ರ ಮುಂದಿನ ದಿನದಲ್ಲಿ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ರೈತ ಬಂಧುಗಳಿಗೆ ನನ್ನ ಧನ್ಯವಾದಗಳು. ಒಬ್ಬ ಹೈಯರ್ ಆಫೀಸರ್ ಅವ್ರ ಹೆಸರೇನೋ ಇರ್ಬೇಕು, ಸಚಿತ್ ಕುಮಾರ್ ಅಂತೇಳಿ. ಆ ಸಚಿತ್ ಕುಮಾರ್ಗೆ ನಾವು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀವಿ, ನಿಮ್ಗೆ ಏನಾದರೂ ಕಾನೂನು ಗೊತ್ತಿದ್ರೆ, ಸಂವಿಧಾನ ಗೊತ್ತಿದ್ರೆ, ಒಬ್ಬ ಮಹಿಳೆಯನ್ನ ಯಾರು ಅರೆಸ್ಟ್ ಮಾಡ್ಬೇಕಂತ ಏನಾದರೂ ಸ್ವಲ್ಪ ಕನಿಷ್ಠ ಜ್ಞಾನ ಆದರೂ ನಿಮಗೆ ಆಯ್ತಾ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ತಾ ಇದೀವಿ. ಆಮೇಲೆ ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳೇ, ಉಳುಮೆಲೆ ಭೂಮಿ ಒಡೆಯ ಕಾನೂನು ರಚನೆ ಮಾಡಿದವರು ಯಾರು? ಈ ಕಾನೂನು ರಚನೆ ಮಾಡಿದವರು ಯಾರು? ನಿಮ್ಮ ಪಕ್ಷದವರು, ನಿಮ್ಮ ವರಿಷ್ಠರಾದ ಇಂದಿರಾ ಗಾಂಧಿ. ಅವತ್ತೇನು 68-77 ಕಾನೂನು ಏನು ತೆಗೆದ್ರಿ ನೀವು, ಆ ಕಾನೂನ ಉಲ್ಲಂಘನೆ ಮಾಡ್ತಾ ಇರೋದು ನೀವು. ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ರಿ. ಈ ಬಿಜೆಪಿ ಅವರು ಎಷ್ಟೋ ಉತ್ತಮ, ಆ ಬಿಜೆಪಿ ಅವ್ರಿಗಿಂತ ನಿಮ್ಮ ಕೆಟ್ಟ ಮೃಗ ಮನಸ್ಸು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ಈ ಉಳುಮೆನೆ ಒಡೆಯ ಕಾನೂನಲ್ಲಿ ಅವರು ನಮ್ಮಲ್ಲಿ ಇರ್ತಕ್ಕಂಥ 1771 ಎಕರೆ ಉಳುಮೆ ಮಾಡ್ತಾ ಇದ್ದಾರೆ. ನೀವು ಇವತ್ತು ITBT ಅವರಿಗೆ ನಿಮಗೆ ಆ ಕಾನೂನು ಅರಿವಿಲ್ದಂಗೆ ಅವರಿಗೆ ಪರ್ಮಿಷನ್ ಕೊಡ್ತೀರಿ, ನೀವು ಆ JCB ತಗೊಂಡು ಪ್ರಯೋಗ ಮಾಡ್ತೀರಿ. ನೀವು ನಿಮ್ಮ ಈ ಒಂದು ಕೆಟ್ಟ ಮನಸ್ಸಿನ ಏನು ಒಂದು ಆ ಯೋಚನೆ ಐತಲ್ಲ, ಅದನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡನೆ ಮಾಡ್ತೈತಿ ಮತ್ತು ಪ್ರಗತಿಪರ ಸಂಘಟನೆಗಳು ಖಂಡನೆ ಮಾಡಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಕ್ಕೆ ನಿರ್ಧಾರ ಮಾಡಿದ್ದೀವಿ. ಏನೇ ಇರಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು